5:47 ಹೃದಯ ಬಡಿತ ಹೆಚ್ಚಿಸುವ ಸಮಯ. ಇನ್ನೇನು ಎಕ್ಸಿಟ್ ಪೋಲ್ಗಳು ಬರೋದಕ್ಕೆ ಶುರುವಾಗ್ತವೆ. ಮೊದಲ ಸಂಖ್ಯೆಯನ್ನ ನಿಮ್ಮ ಸ್ಕ್ರೀನ್ ಮೇಲೆ ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ. ಜೊತೆಗೆ ಒಂದಷ್ಟು ಅನಾಲಿಸಿಸ್. ಏನೀಗಿರುವ ಪ್ರಶ್ನೆಗಳು, ಬಿಜೆಪಿ ಮತ್ತೊಮ್ಮೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬಹುದಾ? ಆಗದಿಲ್ಲ ಅಂದ್ರೆ NDA ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆಯಾ? ಅಥವಾ INDA ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆಯಾ? ಸದ್ಯ ಇರುವ ಪ್ರಶ್ನೆಗಳು. ಕಾಂಗ್ರೆಸ್ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇಲ್ಲ, ಯಾಕಂದ್ರೆ ಅಷ್ಟು ಸ್ಥಾನಗಳಲ್ಲಿ ಅವರು ಸ್ಪರ್ಧೆನೇ ಮಾಡ್ತಾ ಇಲ್ಲ. ರವೀಂದ್ರ ರೇಷ್ಮೆ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಂದ್ರ ರೇಷ್ಮೆ ಅವ್ರದ್ದು ಕೂಡ ಇದೇ ಒಪಿನಿಯನ್ನು, ಸಂಖ್ಯೆಗಳು ಕಡಿಮೆ ಆಗ್ತವೆ, ಬಿಜೆಪಿಯ ಸಂಖ್ಯೆಗಳು NDA ಮೈತ್ರಿಕೂಟ ಅಧಿಕಾರಕ್ಕೆ ಬರುವುದರಲ್ಲಿ ಯಶಸ್ವಿ ಆಗಬಹುದು ಅಂತ. ಹಾಗಾದರೆ ಕಾಂಗ್ರೆಸ್ ತನ್ನ ಏನು ಹಿಂದಿನ 2 ಚುನಾವಣೆಗಳ ಆ ಬ್ಯಾಡ್ ಟೈಮ್ನಿಂದ ಹೊರಗೆ ಬರುವ ಟೈಮ್ ಬಂತು ಅನ್ಸುತ್ತಾ ರವೀಂದ್ರ ರೇಷ್ಮೆ ಅವರೇ? ಅಜಿತ್, ನಾವು ಮುಖ್ಯವಾಗಿ ಕಳೆದ 1.5 ವರ್ಷದಲ್ಲಾಗಿರೋ ಭಾಳ ಪ್ರಮುಖವಾದ ಬೆಳವಣಿಗೆ ಅಂತಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷತೆಯನ್ನು ಅಲಂಕರಿಸಿದ ಮೇಲೆ ಕಾಂಗ್ರೆಸ್ಗೆ ಒಂಥರ ಲಕ್ಕಿ ಚಾರ್ಮ್ ಥರ, ಅದೃಷ್ಟದ ನಕ್ಷತ್ರ ಥರ ಆಗಿಬಿಟ್ಟಿದ್ದಾರೆ. ಅವ್ರು ಮೊದಲು ಪೂರ್ಣ ಮೋದಿ ಎಂಟ್ರಿ ಕೊಟ್ಟಾಗಿಂದ ನೆಲಕಚ್ಚಿದ ಕಾಂಗ್ರೆಸ್ಸಿನ ಚೇತರಿಕೆ ಶುರುವಾಗಿದ್ದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧಿಕಾರ ವಹಿಸ್ಕೊಂಡ ಮೇಲೆ. ಮೊದಲು BJPಯನ್ನು ಸೋಲಿಸಿಬಿಟ್ಟು ಹಿಮಾಚಲ್ ಪ್ರದೇಶದಲ್ಲಿ ಗೆಲುವನ್ನು ಸಾಧಿಸಿದರು. ಅದಾದ ನಂತರ ಕರ್ನಾಟಕದಲ್ಲಿ ದಿಗ್ವಿಜಯವನ್ನು ಸಾಧಿಸಿದರು. ಕಳೆದ 10 ವರ್ಷಗಳಿಂದ ನಿರ್ನಾಮ ಆಗಿ ಹೋಗಿದ್ದ ತೆಲಂಗಾಣದಲ್ಲಿ ಮತ್ತೆ ಕಾಂಗ್ರೆಸ್ಸು ಪುನರ್ಜನ್ಮ ಪಡ್ಕೊಂಡು ಹೊರಗೆ ಬಂತು. ಇದ್ರ ಜೊತೆಗೆ ರಾಹುಲ್ ಗಾಂಧಿಯವರ 2 ಭಾರತ್ ಜೋಡೋ ಯಾತ್ರೆಗಳು, ಅದಾದ ನಂತರ ರಾಹುಲ್ ಗಾಂಧಿಯವರ ಬಾಡಿ ಲ್ಯಾಂಗ್ವೇಜು ಮತ್ತು ವರ್ಬಲ್ ಎಕ್ಸ್ಪ್ರೆಷನ್ ಎರಡರಲ್ಲೂ ದೊಡ್ಡ ಬದಲಾವಣೆ ಕಂಡಿದೆ. ಮೊದಲಿನ ಹಾಗೆ ಉಡಾಫೆ ಕಡಿಮೆ ಆಗ್ತಾ ಬಂತು, ಹೆಚ್ಚು ಫೋಕಸ್ಡ್ ಆಗಿದ್ದರು. ಆಮೇಲೆ ನೀವು ಹೇಳಿದರೆ ಏಪ್ರಿಲ್ 2024 ನಡೆದಿರೋ ಚುನಾವಣಾ ಪೂರ್ವ ಸಮೀಕ್ಷೆಗಳು ಗರಿಷ್ಠ ನಂಬರ್ ಕೊಟ್ಟರು ಅಂತ. ಹೌದು. ಅದಾದ ನಂತರ ಆಗಿರೋ ಮುಖ್ಯವಾದ ಬದಲಾವಣೆ ಯಾವುದು ಗೊತ್ತಾ? ಪಂಚ್ನಾಯ್ 25 ಗ್ಯಾರಂಟಿ, ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಆಯಿತು. ಆಮೇಲೆ ಕಳೆದ 3 ಹಂತದ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಕ್ಕಿದ್ದಂತೆ ಖಟಾಖಟ್ 8,600 ಖಟಾಖಟ್ 8,600 ಅಂತ ಹೇಳೋಕ್ಕೆ ಶುರು ಮಾಡಿಬಿಟ್ರು. ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ದೊಡ್ಡ ಒಂದು ಸಂಚಲನ ಸೃಷ್ಟಿ ಮಾಡಿಬಿಟ್ಟಿದೆ. ನಾನು ಕಳೆದ ಸಾರಿ ನಮ್ಮ ಅಸೆಂಬ್ಲಿ ಚುನಾವಣೆ ಎಕ್ಸಿಟ್ ಪೋಲ್ ದಿವಸ ಕೂಡ ಇದೇ ಹೇಳಿದ್ದೆ, ಗ್ಯಾರಂಟಿ ಕಾರ್ಡ್ ಪರಿಣಾಮ 2,000 ರೂಪಾಯಿ ಹಾಕ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಅಂತಂದ್ಬಿಟ್ಟು. ಈ ಸಾರಿ 1 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಭಾರತದ 34 ಕೋಟಿ BPL ಕುಟುಂಬದ ಯಜಮಾಂತಿಯರಿಗೆ ಮಹಾಲಕ್ಷ್ಮಿ ಯೋಜನೆ ಅಂದರೆ ತಿಂಗಳಿಗೆ 8,600, ಆ ಖಟಾಖಟ್ 8,600 ಪರಿಣಾಮ ಏನಾಗಿದೆ? ಯಾಕಂದರೆ ಅದನ್ನು ಶುರು ಮಾಡಿದ ಮೇಲೆ ಅವರು ಇಂಡಿಯಾ ಮೈತ್ರಿಕೂಟದ ಒಂದು ಪ್ರಚಾರದ ವೈಖರಿ ಭಾಳ ಒಂದು ಶಾರ್ಪ್ನೆಸ್ ಬಂದ್ಬಿಡ್ತು. ಅದರಿಂದಾಗಿ ಖರ್ಗೆ ಅವರು ಈಗ ಹೇಳಿದ್ರಲ್ಲ 295 ಬರುತ್ತೆ, ಅವ್ರಿಗೆ ಆ ಥರದ ಒಂದು ಆತ್ಮವಿಶ್ವಾಸ ಬರಲಿಕ್ಕೆ ಕಾರಣ ಈ ಪ್ರಚಾರದ ವೈಖರಿ ಬದಲಾಯಿತು. ಮೋದಿ ಗ್ಯಾರಂಟಿ ಅನ್ನೋದು ಅಸ್ಪಷ್ಟವಾಗಿತ್ತು, ಅಲ್ಲಿ ಯಾವುದು ನಗದು ಹಣ ಹಂಚಿಕೆಯ ಮಾತೇ ಇರಲಿಲ್ಲ. ಮೋದಿ ಏನೇ ಇದ್ರೂ ಕೂಡ ಅಭಿವೃದ್ಧಿ ಆಧಾರಿತ, ಪ್ರಗತಿ ಆಧಾರಿತ ಇತ್ಯಾದಿ ಎಲ್ಲ ಹೇಳ್ತಾರೆ. ಸಬಲೀಕರಣದ ಮೂಲಕ ನಾವು ದೇಶವನ್ನು ಬೆಳೆಸ್ತೀನಿ ಅಂತ ಹೇಳ್ತಾ ಬಂದಿದ್ರು. ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಅಂತ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿವಸ ವರ್ಣನೆ ಮಾಡಿದರು. ಮುಂದೆ ಅವರು ಅದನ್ನು ಬಿಟ್ಟೇ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ವಿಚಾರ ಬಿಟ್ಬಿಟ್ಟು ಮುಸ್ಲಿಂ ಮೀಸಲಾತಿ ಅವ್ರು ಮಾತಾಡ್ತಿದ್ದಾಗ ರಾಹುಲ್ ಗಾಂಧಿ ಇದ್ದಕ್ಕಿಂತ ಖಟಾಖಟ್ 8,600 ಅದರ ಪರಿಣಾಮ ಏನಾದಿತ್ತು ಅಂತ ನಾವು ಇದುವರೆಗೂ ಚರ್ಚೆ ಮಾಡಿರಲಿಲ್ಲ. ಅದು ಕೂಡ ಭಾಳ ನಿಗೂಢವಾಗಿದೆ. ಅಲ್ಲೂ ಕೂಡ ಕರ್ನಾಟಕದ ಮಹಿಳಾ ಮತದಾರರ ಥರ ಇತರ ರಾಜ್ಯಗಳ ಮಹಿಳಾ ಮತದಾರರು ಕೂಡ ಅದರಿಂದ ಒಂದು ವಶೀಕರಣಕ್ಕೆ ಒಳಪಟ್ಟಿದ್ರೆ ಚುನಾವಣೆಯ ಫಲಿತಾಂಶದ ಸ್ವರೂಪೇ ಬದಲಾಗೋ ಸಾಧ್ಯತೆ ಇದೆ ಅಜಿತ್. ಅದು ನನ್ನ ಮತ್ತೊಂದು ಆತಂಕ. ವರ್ಷಕ್ಕೆ 1 ಲಕ್ಷದ ಪರಿಣಾಮ. ಗಂಗಾಧರ ಮೂರ್ತಿ ಹೆಂಗೆ ನೋಡ್ತೀರಿ ಇದನ್ನು? ಇಲ್ಲ, ಒಂದು ಕರ್ನಾಟಕದಲ್ಲಿ ಗ್ಯಾರಂಟಿ ವರ್ಕ್ ಆಯ್ತು, 135 ಸ್ಥಾನ ಬಂತು ಕಾಂಗ್ರೆಸ್. ದೇಶದಲ್ಲಿ ಆಗತ್ತೆ ಅಂತ ಕರ್ನಾಟಕದಲ್ಲಿ ಆಯಿತು. ಕರ್ನಾಟಕದಲ್ಲಿ ಯಾವ ರೀತಿ ಆಯಿತು, ಏನಾಯಿತು ಅನ್ನೋದ್ರ ಬಗ್ಗೆ ಈಗ ಮತ್ತೆ ವಿಶ್ಲೇಷಣೆ ಮಾಡ್ತಾ ಹೋದರೆ ಅದೊಂದು ದೊಡ್ಡ ಚರ್ಚೆ ಆಗ್ತದೆ. ಗ್ಯಾರಂಟಿಯಿಂದನೇ ಬಿಜೆಪಿ ಅವ್ರ ಸರ್ಕಾರ ಸರಿಯಾಗಿ ಆಡಳಿತ ನಡೆಸಿರಲಿಲ್ಲ, ಗ್ಯಾರಂಟಿಯಿಂದನೇ ಗೆದ್ದಿದೆ ಅಂತ ಅನ್ನೋದಾದರೆ ಅದು ಬೇರೆ ಥರದ ಚರ್ಚೆ. ಅವರು ಒಪ್ಕೋಬೇಕು ಗ್ಯಾರಂಟಿ ಒಂದು ಪಾರ್ಟ್ ಅಂತ. ಅಂದರೆ ಇಲ್ಲಿ ದೇಶದ ಚುನಾವಣೆ ಬಂದಾಗ ದೇಶದಲ್ಲಿ ಹಲವಾರು ವಿಷಯಗಳಿದ್ದಾವೆ. ಎಲ್ಲೋ ಒಂದು ಕಡೆ ಕೂತು ನಾವು 1 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತೀವಿ, ಇನ್ನೊಂದು ಹಾಕ್ತೀವಿ ಅಂತ ಹೇಳಿದ ತಕ್ಷಣ ದೇಶದ ಸಮಸ್ಯೆಗಳು, ದೇಶದ ಭದ್ರತೆ ವಿಚಾರ, ದೇಶದ ಅಭಿವೃದ್ಧಿ ವಿಚಾರಗಳು ಭಾಳ ದೊಡ್ಡ ಗಣನೆಗೆ ಬರ್ತವೆ. ಆ ಥರದ ಚುನಾವಣೆಗಳು ಒಂದು ರಾಜ್ಯಕ್ಕೆ ಸೀಮಿತವಾಗಿ ಇರ್ತದೆ ಹೊರತು, ಈಗ ಉದಾಹರಣೆಗೆ ಕರ್ನಾಟಕದಲ್ಲೇ ನೀವು ಕಳೆದ 50 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ಸು ಗೆದ್ದಿದೆ, ಜನತಾದಳನೂ ಗೆದ್ದಿದೆ, BJPನೂ ಗೆದ್ದಿದೆ. MLA ಚುನಾವಣೆ ಒಟ್ಟಿಗೆ ನಡೆದಾಗೂ ಕೂಡ ಸಿಟ್ಟಿಂಗ್ ಕಾಂಗ್ರೆಸ್ಸನ್ನು ಸೋಲಿಸಿ
ಅಪೋಸಿಷನ್ ಪಾರ್ಟಿಗಳು ಗೆದ್ದಿರೋ ಉದಾಹರಣೆಗಳು ಭಾಳ ಇದ್ದಾವೆ. MP ಗೆ ಕಾಂಗ್ರೆಸ್ ಓಟ್ ಹಾಕಿ ರೀಜನಲ್ ಪಾರ್ಟಿ ಅಧಿಕಾರದಲ್ಲಿದ್ದಂಥವು ಸೋಲಿಸಿದ್ದು ಉದಾಹರಣೆಗಳು ಭಾಳ ಇದ್ದಾವೆ. ಉದಾಹರಣೆಗೆ ಲಾಸ್ಟ್ ಟೈಮು 2013ರಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಅಭೂತಪೂರ್ವ 120ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತು. 2014 MP ಚುನಾವಣೆ ಬಂದ ತಕ್ಷಣ ವಾಶೌಟ್ ಆಯಿತು. 2019ರಲ್ಲಿ ಕಾಂಗ್ರೆಸ್ಸು JDS ಅಲಯನ್ಸಲ್ಲಿತ್ತು, ಫುಲ್ ವಾಶೌಟ್ ಆದ್ವಿ. ಈ ಥರದ ಚುನಾವಣೆಗಳು ರಾಜ್ಯಕ್ಕೂ ರಾಷ್ಟ್ರಕ್ಕೂ ಭಾಳ ವ್ಯತ್ಯಾಸ ಇದ್ದಾವೆ. ಹಾಗಾಗಿ ಈ ಏನು ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ ಒಂದು ಗ್ಯಾರಂಟಿ ಸ್ಕೀಮ್ನ ಇಟ್ಕೊಂಡು ಜನಗಳ ಮಧ್ಯೆ ಗಿಮಿಕ್ ಮಾಡಿ ಹೋಗಿದ್ದಂಥ ಸಂದರ್ಭದಲ್ಲಿ ಇದನ್ನು ದೇಶಕ್ಕೆ ಹಂಚ್ಬೋದು, ಹಂಚಿದ್ರೆ ನಾವು ಮತ್ತೆ ಇದನ್ನು ಜನಕ್ಕೆ ಮತ್ತೆ ಈ ಥರದ ಟೋಪಿ ಹಾಕಿ ಗೆಲ್ಬೋದು ಅನ್ನೋ ಭಾವನೆ ಇಟ್ಕೊಂಡಿದ್ರೆ ಖಂಡಿತ ಸಾಧ್ಯ ಇಲ್ಲ. ಯೋಚಿಸುವ ಮತದಾರರ ಸಂಖ್ಯೆನೂ ಒಂದಿರುತ್ತಲ್ವಾ? ಇರಬಹುದು. ನನ್ನ ಕುಟುಂಬಕ್ಕೆ ಏನ್ ಸಿಗುತ್ತೆ ನನಗೆ ಮಾಡ್ರಪ್ಪ, ಒಂದೇ ನಿಮಿಷ, ದೇಶ ಏನಾಗುತ್ತೋ ತಗೊಂಡು ನಾನೇನ್ ಮಾಡ್ಲಿ? ಒಂದೇ ನಿಮಿಷ ಆ ಯೋಚಿಸುವ ಆದ್ರೆ ನಿಮಗೆ ಅವರೇ ಜಾಸ್ತಿ ಇದ್ದಾರೆ. ಇಡೀ ದೇಶದ ತುಂಬಾ ನಿಮಗೆ ಕಾಂಗ್ರೆಸ್ ಪಾರ್ಟಿ ನಿಂತಿರೋದೆಷ್ಟು? 241 ಅಲ್ವಾ? ಹೌದು. 241 ಕ್ಷೇತ್ರದಲ್ಲಿ ನಿಂತು ನಾವು ಮೆಜಾರಿಟಿ ಬರ್ತೀವಿ ಅಂತ ಭ್ರಮೆನಲ್ಲಿ ಓಟ್ ಹಾಕಿ ಅಂತ ಜನಕ್ಕೆ ಕೇಳಿದ್ರೆ ಹೆಂಗೆ ಓಟ್ ಹಾಕ್ತಾರೆ? ಈಗ ಆಯಿತು, ಉದಾಹರಣೆಗೆ ಮೋದಿಯವರ ನಾಯಕತ್ವದ ವಿರುದ್ಧ ಇಂಡಿಯಾ ನಾಯಕತ್ವ ಯಾರು? ಮೊದಲನೇ ಪ್ರಶ್ನೆ. ಅದಕ್ಕೆ ಆಯ್ತಪ್ಪ, ನಾನು ಮೋದಿಯವರು ಆ್ಯಂಟಿ ಇನ್ಕಂಬ್ರೆನ್ಸ್ ಇದೆ, ಮೋದಿಯವ್ರಿಗೆ ನಾನು ಓಟ್ ಹಾಕಲ್ಲ, ನಾನು ಯಾರಿಗೆ ಹಾಕಬೇಕು? ಮೋದಿಯವರು ಬೇಡ ನನಗೆ, ನಾನು ಯಾರಿಗೆ ಹಾಕ್ಬೇಕು? ನಿಮಿಷ, ನಾನು ಯಾರಿಗೆ ಹಾಕ್ಬೇಕು? ಆ ಪ್ರಶ್ನೆನ ಉದ್ಭವ ಆಗೋ ಸಂದರ್ಭದಲ್ಲಿ ಅಕಸ್ಮಾತ್ ಮಮತಾ ಬ್ಯಾನರ್ಜಿ ಅವರು ಹೇಳ್ದಂಗೆ, ಕೇಜ್ರಿವಾಲ್ ಅವರು ಹೇಳ್ದಂಗೆ, ವಿಧಾನಸಭಾ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನಾನು ಕೇಳಿಸಿಕೊಂಡಂತ ಒಂದು ಘಟನೆ, ಈ ಕಾಂಗ್ರೆಸ್ನವ್ರು ಗ್ಯಾರಂಟಿ ಕಾರ್ಡನ್ನು ಮನೆ ಮನೆಗೆ ಹಂಚಿದ್ರು. ಒಬ್ಳು ಕೂಲಿ ಮಾಡೋಳು ಮನೇಲಿರಲಿಲ್ಲ, ಬಾಗಿಲು ಹಾಕ್ಬಿಟ್ಟಿತ್ತು. ವಾಪಸ್ಸು ಮನೆಗೆ ಸಂಜೆ ಬಂದ ಮೇಲೆ ಆಕೆ ಕಾಂಗ್ರೆಸ್ ಆಫೀಸ್ ಹುಡುಕೊಂಡು ಹೋದ್ಲಂತೆ, ನನಗೆ ಬಂದಿಲ್ಲ ಕಾರ್ಡ್, ಸಿಕ್ಕಿಲ್ಲ ನನಗೆ ಅಂತ. ಆಕೆಗೆ ಏನಂದ್ರೆ ಈ ಕಾರ್ಡ್ ಇಟ್ಕೊಂಡು ಆಮೇಲೆ 2,000 ದುಡ್ಡು ಬರುತ್ತೆ ಅಂತ. ಇಲ್ಲ, ಅದನ್ನ ಚೆನ್ನಾಗಿ ಮಾಡಿದ್ರು. ಅದನ್ನ ಅವರು ಎಷ್ಟೊಂದು ಫಿಲ್ಅಪ್ ಮಾಡಿ ಜೋಪಾನ ಇಟ್ಕೊಳ್ಳಿ ತೋರಿಸಿದ್ರೆ ಅಂತ ಹೇಳಿದ್ರು ಕಾಂಗ್ರೆಸ್. ನಾನು ಅದನ್ನೇ ಹೇಳಕ್ ಕೊಟ್ಟಿರೋದು. ಇಲ್ಲ, ಮಾಡಿದ್ರು. ಇಲ್ಲ, ಅದು ನಾನು ಮಾಡಿದ್ರು, ಎಲೆಕ್ಷನ್ ಗೆದ್ರು, ಅದ ಪರಿಣಾಮಗಳು, ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಈಗ ನಾನು ಹೇಳೋದೇನು ಅಂತಂದ್ರೆ, ಮೋದಿಯವರಿಗೆ ನಾನು ಓಟ್ಲಿ ಹಾಕ್ಲಿಕ್ಕೆ ಇಷ್ಟ ಇಲ್ಲ. ಆದ್ರೆ ನೆಕ್ಸ್ಟ್ ಆಲ್ಟರ್ನೇಟ್ ಯಾರು? ಇವರು ಮಮತಾ ಬ್ಯಾನರ್ಜಿ ಅವರು ಹೇಳಿದಾಗೆ, ಕೇಜ್ರಿವಾಲ್ ಅವ್ರದ್ದು ಹೇಳಿದಾಗೆ, ಕಾಂಗ್ರೆಸ್ ಏನಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಹೆಸರನ್ನು ತೇಲ್ಬಿಟ್ಟಿದ್ರೆ ಇವತ್ತಿನ ಚಿತ್ರಣ ಒಂದು ಸ್ವಲ್ಪ ಬದಲಾವಣೆ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಹೇಳಬೇಕಾಗಿತ್ತು, ಹೇಳ್ಬೇಕಿತ್ತು ಅವರು. ಅವ್ರಿಗೆ ಗೊಂದಲ, ರಾಹುಲ್ ಗಾಂಧಿ ಅವ್ರನ್ನ ಹೆಸರು ಹೇಳಿದ್ರೆ ಎಲ್ಲಿ ಬ್ಯಾಕ್ ಫೈರ್ ಆಗುತ್ತೋ ಅಂತ ಒಂದು ಚಿಂತೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಹೇಳಿದ್ರೆ ರಾಹುಲ್ ಗಾಂಧಿ ಅವ್ರನ್ನ ಸಂಖ್ಯೆ ಬರ್ತಾ ಇದೆ, ಹೇಳೋದಕ್ಕೆ ಇನ್ನೂ ಧೈರ್ಯ ಸಾಲ್ತಾ ಇಲ್ಲ. ಮಾಡಿದ್ರು. ಶಂಕರ್ ಶೆಟ್ಟರ್, 1 ಲಕ್ಷದ ಗ್ಯಾರಂಟಿ, 1 ಲಕ್ಷ ಗ್ಯಾರಂಟಿ ಬಗ್ಗೆ ಹೇಳ್ಬೇಕಾದ್ರೆ ಈ ರೀತಿ ಒಂದು ಗ್ಯಾರಂಟಿ ಇದು ಪಾಸಿಬಲ್ ಅಂತ ನೋಡ್ತಾರೆ ಜನಗಳು. ಸ್ವಲ್ಪ ಬುದ್ಧಿವಂತರು ಇರ್ತಾರೆ. ಯಾಕೆ 1 ಲಕ್ಷ ಗ್ಯಾರಂಟಿ ಹಾಕಿ ಲೆಕ್ಕ ಹಾಕೊಳ್ಳಿ ಸಾಧ್ಯನಾ ಅಂತ. ಈ 1 ಲಕ್ಷ ಗ್ಯಾರಂಟಿ ನಾನು ಲೆಕ್ಕ ಹಾಕಿದೆ ಕೂತ್ಕೊಂಡು. ಆಕ್ಚುಲಿ ಅದೇನು ಗೊತ್ತಾ, 23 ಕೋಟಿ ಆಗ್ತದೆ. 23 ಕೋಟಿ, ನಮ್ಮ 23 ಲಕ್ಷ ಕೋಟಿ ಆಗ್ತದೆ. ನಮ್ಮ ನೇಷನಲ್ ಬಜೆಟ್ ಇರೋದು 45 ಲಕ್ಷ ಕೋಟಿ ಬಜೆಟ್. 50% ಆಫ್ ದ ಬಜೆಟ್ ಇದಕ್ಕೆ ಹೋಗಬೇಕು. ಅಲ್ಲಿ 23 ರವೀಂದ್ರ ರೇಷ್ಮೆ ಅವರು ಹೇಳಿದ ಸಂಖ್ಯೆ 34 ಲಕ್ಷ ಕೋಟಿ. 34 ಲಕ್ಷ ಅಲ್ಲ, ನಾನು ಲೆಕ್ಕ BPL ಕುಟುಂಬಗಳು 34 ಲಕ್ಷ. BPL ಕುಟುಂಬ ಅಂತ 34 ಕೋಟಿ ಅಲ್ಲ. ಅದೇನು ಗೊತ್ತಾ, ಒಂದು ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿ 1 ರಿಂದ 5 ಲೇಡೀಸ್ ಅಂತ ಇರ್ತಾರೆ ಅಂತೇಳಿ. ಸೊ ಅವರೇ ತಗೊಂಡ್ರೆ 3 ಜನ. ಟೋಟಲ್ ಪಾಪ್ಯುಲೇಷನ್ ಲೇಡೀಸ್ ಇರೋದು 70 crores. 70 crores ಡಿವೈಡೆಡ್ ಬೈ 3 ಅಂತ ಮಾಡಿದ್ರಿ 3 ಜನ ಅಲ್ಲ, ಅದು ಡಿಪೆಂಡಿಂಗ್ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಹೋಗುತ್ತೆ. ಇದೇನು ಗೊತ್ತಾ, ಇದರಲ್ಲಿ ಒಂದುಂಟು ಬದರುದ್ದೀನ ಅಂದ್ರೆ ನೀವು ಮಂಗ ಮಾಡೋದು ಅನ್ನೋದನ್ನ ಹೇಳ್ತಾ ಇದ್ದೀರಿ. ಇದ್ರಲ್ಲಿ ಏನು ಗೊತ್ತಾ ವ್ಯತ್ಯಾಸ? ಇದೇನು ಗೊತ್ತಾ, ಮೆಜಾರಿಟಿ ಬರ್ಲಿಕ್ಕೆ ಒಂದು ಪ್ರಯತ್ನ ಅಲ್ಲ, ಜಾಸ್ತಿ ಸೀಟ್ ತಗೊಳ್ಳೋ ಒಂದು ಪ್ರಯತ್ನ ಇದು ಕಾಂಗ್ರೆಸ್. ಜಾಸ್ತಿ ಸೀಟ್ ತಗೊಳ್ಳೋ ಪ್ರಯತ್ನ ಅಲ್ಲ. ಕಾಂಗ್ರೆಸ್ ಮೆಜಾರಿಟಿ ಬರೋ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ ಇಂಡಿಯಾ ಅಲಯನ್ಸ್ ಮೆಜಾರಿಟಿ ಬರಲ್ಲ. ಇಂಡಿಯಾ ಅಲಯನ್ಸ್ ಇದೊಂದು ಪ್ರಯತ್ನ ಸೀಟ್ ಮಾಡುವಂಥದ್ದು. ಆಕ್ಚುಲಿ ಲಾಸ್ಟ್ ಟೈಮ್ ಅವರು ಗ್ಯಾರಂಟಿಯನ್ನು ಕೊಡುವಾಗ ಏನು ಗೊತ್ತಾ, ಒಂದು ಅಟೆಂಪ್ಟ್ ಮಾಡುವಂತ ಮಾಡಿದ್ರು, ಅದಕ್ಕೆ ವರ್ಕೌಟ್ ಆಯ್ತು ಇಲ್ಲಿ. ಯಾಕಂದ್ರೆ ಸ್ಟ್ರಾಂಗ್ ಬೇಸ್ ಇತ್ತು. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.